ಭಾರತೀಯ ಸಂಘ ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಬಂದು ಉದ್ಘಾಟನೆ ಮಾಡಿ ಒಳ್ಳೆಯ ಮಾತುಗಳನ್ನಾಡಿ ಹೋಗಿದ್ದಾರೆ. ಶ್ರೀಮತಿ ಪ್ರೇಮ ಅವರೇ, ಡಾಕ್ಟರ್ ಶೇಖರ್ ಪಾಟೀಲ್ರೇ, ಸ್ಪರ್ಶ ಸಮೂಹ ಆಸ್ಪತ್ರೆಗಳ ಅಧ್ಯಕ್ಷರಾದ ಡಾಕ್ಟರ್ ಶರಣ್ ಪಾಟೀಲ್ರೇ, ಅತಿಥಿಗಳೇ, ವೈದ್ಯರುಗಳೇ, ನರ್ಸ್ಗಳೇ, ಸಹಾಯಕ ಸಿಬ್ಬಂದಿಯವರೇ, ಮಾಧ್ಯಮ ಮಿತ್ರರೇ ಮತ್ತು ನಮ್ಮ ಕುಟುಂಬದ ಶ್ರೀಮತಿ ಅನ್ನಪೂರ್ಣ ಪಾಟೀಲ್ರವರೇ, ಶ್ರೀಮತಿ ಮೀನಾ ಪಾಟೀಲ್ರವರೇ, ಸಿ ಅವರಾದ ಜಗದೀಶ್ ಸಿಂಗ್ ಅವರೇ, ಇಬ್ಬರು ಮುಖ್ಯವಾದಂಥ ಅತಿಥಿಗಳು ನಮ್ಮೊಳಗೆ ಇರಬೇಕಾಗಿತ್ತು. ಅತಿಥಿಗಳಕ್ಕಿಂತ ನಮ್ಮ ಕುಟುಂಬದ ಸದಸ್ಯರು, ನಮ್ಮ ಇಬ್ಬರು ಮೊಮ್ಮಕ್ಕಳು ಡಾಕ್ಟರ್ ಸೃಷ್ಟಿ ಪಾಟೀಲ್, ಡಾಕ್ಟರ್ ಸಂಸ್ಕೃತಿ ಪಾಟೀಲ್ ಯಾವಾಗಲೂ ಇಂಥ ಕಾರ್ಯಕ್ರಮಗಳು ಅವರು ಈಗ ಅಮೇರಿಕಾದಲ್ಲಿದ್ದಾರೆ. ಅವರಿಗೆಲ್ಲ ನಾವು ರಿಪೋರ್ಟ್ ಕಳಿಸ್ತೀವಿ, ಆದರೆ ಅವ್ರನ್ನೂ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾದ ಮುಖ್ಯಾಂತರ ಅಂತ ತಿಳ್ಕೊಂಡಿದ್ದೀವಿ. ಇದು ಈಗಾಗಲೇ ಡಾಕ್ಟರ್ ಶರಣ್ ಪಾಟೀಲ್ರು, ಡಾಕ್ಟರ್ ಶೇಖರ್ ಪಾಟೀಲ್ರು ಮತ್ತು ಈ ಹಾಸ್ಪಿಟಲ್ ಬಗ್ಗೆ ಎಲ್ಲ ಹೇಳಿ ಮಾತಾಡಿದ್ದಾರೆ. ಇದು ಕೇವಲ ಒಂದು ಆಸ್ಪತ್ರೆ ಅಲ್ಲ, ಇದು ಒಂದು ಆಚರಣೆ ಅಥವಾ ಸಮಾರಂಭ ಅಂತ ನಾನು ತಿಳ್ಕೊಂಡಿದ್ದೆ. ಇದು ಕ್ಯಾನ್ಸರ್ ರೋಗಿಗಳಿಗೆ ಸೇವೆ ಮಾಡತಕ್ಕಂಥ ಒಂದು ದೊಡ್ಡ ಅವಕಾಶದ ಕಾರ್ಯಕ್ರಮ, ಹೊಸದೊಂದು ಬಾಗಿಲನ್ನು ತೆಗೆದಂತಾಗಿದೆ. ಭರವಸೆ, ಚಿಕಿತ್ಸೆ, ಮಾನವ ಸ್ಪರ್ಶದಿಂದ ಕೂಡಿದ ಸೇವೆಯ ಹೊಸದೊಂದು ಬಾಗಿಲನ್ನು ಇಲ್ಲಿ ತೆರೆದಂತಾಗಿದೆ. ಇದು ಸ್ಪರ್ಶ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅಂದಲ್ಲಿ ಇದು ಒಂದು ಆಸ್ಪತ್ರೆ ಅಲ್ಲ, ಇದೊಂದು ಸಂಸ್ಥೆ. ಸಂಸ್ಥೆ ಅಂದರೆ ಆ ಸಂಸ್ಥೆಗೆ ಒಂದು ಘನತೆ ಏನಿದೆ ಅಂದರೆ ಇಲ್ಲಿ ಚಿಕಿತ್ಸೆ, ಸೇವೆ ಮತ್ತು ಸಂಶೋಧನೆ, ನಿರಂತರವಾಗಿ ನಡೀತಕ್ಕಂಥ ಸಂಶೋಧನೆ ಇವೆಲ್ಲವನ್ನು ಕೂಡಿ ಸೇರಿದಂಥ ಒಂದು ದೊಡ್ಡ ಸಂಸ್ಥೆ ಇದು. ಕ್ಯಾನ್ಸರ್ ಅಂದ ತಕ್ಷಣ ಇದು ಕೇವಲ ರೋಗಿಗಳಿಗೆ ಇರ್ತಕ್ಕಂಥ ಒಂದು ಸಮಸ್ಯೆ ಇಲ್ಲ, ಮಾನವ ಸಮಾಜಕ್ಕೆ, ಮನೋಬಲಕ್ಕೆ ಒಂದು ಸವಾಲು. ಅದು ಧೈರ್ಯ, ಕರುಣೆ ಮತ್ತು ಒಗ್ಗಟ್ಟನ್ನು ಪರೀಕ್ಷಿಸ್ತದೆ. ಅದು ಯಾರಿಗಾದರೂ ಬರ್ಬೋದು, ವಯಸ್ಸು, ಧನ, ಹುದ್ದೆ, ಅಂತಸ್ತು ಅಂತ ಅಥವಾ ಯಾವುದೇ ಹಿನ್ನೆಲೆ ಯಾವುದಕ್ಕೆ ಸಂಬಂಧ ಇಲ್ಲ, ಅದು ಯಾರಿಗಾದರೂ ಬರ್ಬೋದು. ಆದರೆ ಸಮಾಜ, ಆಸ್ಪತ್ರೆಗಳು, ಸ್ವಯಂ ಸೇವಾ ಸಂಸ್ಥೆಗಳು, ವೈದ್ಯರುಗಳು ಎಲ್ಲರೂ ಒಟ್ಟಾಗಿ ಸೇರಿ ಈ ಸಮಾಜ ಸೇವೆಯನ್ನು ಮಾಡೋಕ್ಕೆ ಒಂದು ದೊಡ್ಡ ಅವಕಾಶ ಅಂತ ಅಂದ್ಕೊಂಡಿದ್ದೀವಿ. ಈ ಸಂಸ್ಥೆ ವಿಜ್ಞಾನ ಮತ್ತು ಸೇವೆ, ತಂತ್ರಜ್ಞಾನ ಮತ್ತು ಕರುಣೆ ಇವುಗಳನ್ನು ಕೂಡಿದಂಥ ಒಂದು ಸಮ್ಮೇಳನ ಸ್ಪರ್ಶ್ ಕ್ಯಾನ್ಸರ್ ಕೇರ್ ಇನ್ಸ್ಟಿಟ್ಯೂಟ್ ಇದೊಂದು ಅಂಥ ಒಂದು ದೊಡ್ಡ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಜೊತೆಗೆ ಕೇವಲ ದೇಹದ ಪೋಷಣೆ, ರಕ್ಷಣೆ ಅಥವಾ ಟ್ರೀಟ್ಮೆಂಟ್ ಅಲ್ಲ, ಮಾನಸಿಕ ಶಾಂತಿ ಮತ್ತು ಆತ್ಮವಿಶ್ವಾಸ ಬೆಳೆಸುವುದಾಗಿದೆ.